ಧಾರ್ಮಿಕ ಸ್ಥಳ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ ಅಂತಂದರೆ, ಭಕ್ತಿ ಮತ್ತು ವ್ಯಕ್ತಿ ಆರಾಧನೆ ಎಂಬುದು ಈ ದೇಶದಲ್ಲಿ ಬಹಳ ಸುಲಭವಾಗಿ ಸಂಭವಿಸುವ ವಿಷಯ ಎಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ನವೆಂಬರ್ 25, 1949 ಭಾಷಣ ಮಾಡುವಾಗ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಹೇಳಿದರು. ಆದ್ದರಿಂದ ಧಾರ್ಮಿಕ ಸ್ಥಳದಲ್ಲಿ ಸೇರುವ ಜನ, ಭಕ್ತರು ಸೇರಿಬಿಡ್ತಾರೆ. ಭಾಳ ಸಾವಿರಾರು ಜನ, ಲಕ್ಷಾಂತರ ಜನ ಸೇರಿಬಿಡ್ತಾರೆ. ಅಂಥ ಸ್ಥಳಗಳಲ್ಲಿ ನಡೀತದೆ, ಕಾಲು ತುಳಿತ ಆಗುತ್ತೆ. ಕ್ರೀಡೆ ಅಥವಾ ಇನ್ಯಾವುದೇ ಸಂಭ್ರಮಾಚರಣೆ ಅಥವಾ ಶೋಕಾಚರಣೆ ಸಂದರ್ಭದಲ್ಲಿ ಮತ್ತು ಭಯದಿಂದ ಓಡೋಗ್ತಾರಲ್ಲ, ಭಯದಿಂದ ಓಡುವಾಗ ಕಾಲು ತುಳಿತಗಳು ಆಗ್ತವೆ. ನಾನು ಸಾಮಾನ್ಯವಾಗಿ 3 ಈ ಥರದ ಸಂದರ್ಭಗಳಲ್ಲಿ ಕಾಲು ತುಳಿತ ಆಗ್ತವೆ ಅಂತಕ್ಕಂಥದ್ದನ್ನು ನೋಡಿದ್ದೇನೆ. ಕಳೆದ 20 ವರ್ಷಗಳಲ್ಲಿ 20 ಕಾಲು ತುಳಿತಗಳಾಗಿದ್ದಾವೆ. 10 ವರ್ಷಗಳಲ್ಲಿ 20 ಕಾಲು ತುಳಿತಗಳಾಗಿದ್ದಾವೆ. ನಾನು ಭಾಳ ಹಿಂದಿನಿಂದ ಹೋಗಲ್ಲ, 2008ರಿಂದ ಹೇಳಲಿಕ್ಕೆ ಬಯಸ್ತೇನೆ. 3/8/2008ರಲ್ಲಿ ನೈನಾದೇವಿ ದೇವಸ್ಥಾನ, ಬಿಲಾಸ್ಪುರ್, ಹಿಮಾಚಲ್ ಪ್ರದೇಶ, 162 ಸಾವುಗಳಾಗ್ತವೆ ಕಾಲು ತುಳಿತದಿಂದ. ಆಗ ಅಧಿಕಾರದಲ್ಲಿದ್ದವರು ಬಿಜೆಪಿಯವರು. ಪ್ರೇಮ್ ಕುಮಾರ್ ಧುಮಾಲ್ ಅಂತಕ್ಕಂಥವರು ಚೀಫ್ ಮಿನಿಸ್ಟ್ರು, ಅವರು ಬಿಜೆಪಿ ಚೀಫ್ ಮಿನಿಸ್ಟ್ರು. 30/9/2008 ಚಾಮುಂಡದೇವಿ ದೇವಸ್ಥಾನ, ಜೋಧ್ಪುರ, ರಾಜಸ್ಥಾನ. ಅಲ್ಲಿ ಸುಮಾರು 250 ಜನ ಸಾಯ್ತಾರೆ. 250 ಜನ ಕಾಲು ತುಳಿತದಿಂದ 250 ಜನ ಸಾಯ್ತಾರೆ. ಆಗ ಬಿಜೆಪಿ ಅಲ್ಲಿ ಇದ್ದದ್ದು, ಅಧಿಕಾರದಲ್ಲಿದ್ದದ್ದು ಬಿಜೆಪಿ ಪಾರ್ಟಿ. ಆಗ ಚೀಫ್ ಮಿನಿಸ್ಟರ್ ಆಗಿದ್ದವರು ವಸುಂಧರಾ ರಾಜೇ ವಸುಂಧರಾ ರಾಜೇ ಸಿಂಧಿಯಾ ಅವರು ಇದ್ದರು ಚೀಫ್ ಮಿನಿಸ್ಟರ್ ಆಗಿ. ಆಮೇಲೆ 8/11/2011ರಲ್ಲಿ ಹರ್ಕಿ ಪೌರಿ ಘಾಟ್, ಹರಿದ್ವಾರ್, ಉತ್ತರಾಖಂಡ್, ಅಲ್ಲಿ ಕಾಲು ತುಳಿತ ಆಗುತ್ತೆ. 20 ಸಾವುಗಳಾಗ್ತವೆ. ಆಗ ಅಧಿಕಾರದಲ್ಲಿದ್ದವರು ಬಿಜೆಪಿಯವರು. BC ಖಂಡೂರಿ ಅಂತಕ್ಕಂಥವರು ಚೀಫ್ ಮಿನಿಸ್ಟರ್. 19/11/2012 ಅದಾಲತ್ ಘಾಟ್, ಪಾಟ್ನಾ, 20 ಸಾವಾಗ್ತವೆ ಕಾಲು ತುಳಿತದಿಂದ. ಬಿಜೆಪಿ JDU ಸಮ್ಮಿಶ್ರ ಸರ್ಕಾರ ಇರ್ತದೆ. ಮುಖ್ಯಮಂತ್ರಿ ನಿತೀಶ್ ಕುಮಾರ್. ಹದಿಮೂರು 10/10/2013 ರತ್ನಗರ್ ದೇವಸ್ಥಾನ, ಮಧ್ಯಪ್ರದೇಶ, 115 ಸಾವುಗಳಾಯ್ತವೆ. ಅವಾಗಲೂ ಅಧಿಕಾರದಲ್ಲಿದ್ದವರು ಬಿಜೆಪಿ ಪಕ್ಷ. ಆಗ ಮುಖ್ಯಮಂತ್ರಿ ಆಗಿದ್ದವರು ಯೋಗಿ ಆದಿತ್ಯನಾಥ ಅವರು. 2021 ಹರಿದ್ವಾರದಲ್ಲಿ
ಉತ್ತರಾಖಂಡ್ 6 ಸಾವು ಆಯ್ತವೆ. ಆಗ ಬಿಜೆಪಿ ಅಧಿಕಾರದಲ್ಲಿತ್ತು. ಪುಷ್ಕರ್ ಸಿಂಗ್ ಧಾಮಿ ಅನ್ನೋರು ಮುಖ್ಯಮಂತ್ರಿ ಆಗಿದ್ದರು. 30/3/2023 ಬಾಲೇಶ್ವರ ಮಧ್ಯಪ್ರದೇಶ 36 ಸಾವು. ಬಿಜೆಪಿ ಅಧಿಕಾರದಲ್ಲಿತ್ತು. ಶಿವರಾಜ್ ಸಿಂಗ್ ಚೌಹಾಣ್ ಅವರು ಮುಖ್ಯಮಂತ್ರಿಗಳು. ಹತ್ರಾಸ್ ಉತ್ತರ ಪ್ರದೇಶ ಸುಮಾರು 121 ಸಾವುಗಳಾಯ್ತವೆ ಕಾಲು ತುಳಿತದಿಂದ. ಆಗ ಮುಖ್ಯಮಂತ್ರಿ ಆಗಿದ್ದವರು ಯೋಗಿ ಆದಿತ್ಯನಾಥ್ ಬಿಜೆಪಿಯವರು. ಇತ್ತೀಚೆಗೆ ಜನವರಿನಲ್ಲಿ ಜನವರಿನಲ್ಲಿ 29/1/2025 ಪ್ರಯಾಗರಾಜ್ ಉತ್ತರ ಪ್ರದೇಶ ಸುಮಾರು 39 ಜನ ಸಾಯ್ತಾರೆ. ಆಗ ಬಿಜೆಪಿ ಅಧಿಕಾರದಲ್ಲಿತ್ತು. ಈಗ ಜನವರಿನಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿಯಾಗಿದ್ದರು. ದೆಹಲಿ ರೈಲ್ವೆ ಸ್ಟೇಷನ್ 15/2/2025 18 ಸಾವಾಯ್ತವೆ. ಬಿಜೆಪಿ ಅಧಿಕಾರದಲ್ಲಿರ್ತವೆ. ರೇಖಾ ಗುಪ್ತಾ ಅನ್ನೋರು ಶ್ರೀಮತಿ ರೇಖಾ ಗುಪ್ತಾ ಅವರು ಚೀಫ್ ಮಿನಿಸ್ಟರು. 3/5/2025 ಲಾಯ್ರಿ ದೇವಿ ದೇವಸ್ಥಾನ ಗೋವಾ 6 ಜನ ಸತ್ತೋಗ್ತಾರೆ ಕಾಲು ತುಳಿತದಲ್ಲಿ. ಬಿಜೆಪಿ ಅಧಿಕಾರದಲ್ಲಿತ್ತು. ಪ್ರಮೋದ್ ಸಾವಂತ್ ಅವರು ಗೋವಾದ ಮುಖ್ಯಮಂತ್ರಿ. 9/6/2025 ಮುಂಬೈ ರೈಲ್ವೆ ಸ್ಟೇಷನ್ 4 ಸಾವು. ಬಿಜೆಪಿ ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ್ರ ಚೀಫ್ ಮಿನಿಸ್ಟರು. 27/7/2025 ಹರಿದ್ವಾರ್ ಉತ್ತರಾಖಂಡ್ 6 ಸಾವು. ಬಿಜೆಪಿ ಪುಷ್ಕರ್ ಸಿಂಗ್ ಧಾಮಿ ಮುಖ್ಯಮಂತ್ರಿ. ಆಮೇಲೆ ಮಾನ್ಯ ಅಧ್ಯಕ್ಷರೇ, ಗುಜರಾತ್ನಲ್ಲಿ 2022 ಮತ್ತು 25ರಲ್ಲಿ 2022 ಮತ್ತು 2025 ಸೇತುವೆಗಳು ಕುಸಿದು ಬಿದ್ದೋಗ್ಬಿಡ್ತವೆ. ಜನ ಭಯದಿಂದ ಓಡ್ತಾರೆ. ಆಗ 100 ಜನ ಸತ್ತೋಗ್ತಾರೆ. ಇದು ಭಾರತದಲ್ಲಿ ಆಗಿರ್ತಕ್ಕಂಥದ್ದನ್ನು ಕೆಲವು ಘಟನೆಗಳನ್ನು ಪ್ರಸ್ತಾಪ ಮಾಡಿದ್ದೀವಿ.